ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಲ್ಲಮ ಪ್ರಭು ದೇವರ ಒಂದು ವಚನವನ್ನು ಓದಲಿದ್ದೇನೆ. ಮೇರು ಗಿರಿಗಳೆಲ್ಲವೂ ಪ್ರಥಮರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತರೊಡವೆ, ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊತ್ತು, ನೀನೇನ ಕೊಟ್ಟು ಭಕ್ತನಾದೆ ಹೇಳ. ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು: ಮಾನವ ಜೀವಿ ಭೂಮಿಗೆ ಬರುವ ಮುನ್ನವೇ ಬಂಗಾರ ಹಾಗೂ ಬೆಳ್ಳಿ ಎಲ್ಲವೂ ಇಲ್ಲಿ ಇದ್ದವು. ಮನುಷ್ಯ ಅದನ್ನೆಲ್ಲ ಹೊರತೆಗೆದು ಈ ಇಡೀ ಜಗತ್ತು ತನಗಷ್ಟೇ ಸೇರಿದ್ದು ಎಂದೆಲ್ಲ ಭಾವಿಸುತ್ತಾರೆ. ಈ ಭೂಮಿ ಎಂಬ ಕಮ್ಮಟಶಾಲೆಯಲ್ಲಿ ದೇವರು ಸಸ್ಯ, ಪ್ರಾಣಿ ಹಾಗೂ ಜೀವಿಗಳನ್ನು ಸೃಷ್ಟಿಸಿರುತ್ತಾರೆ ಹಾಗೂ ನಮಗಾಗಿ ಹಣ್ಣು ಹಂಪಲು ತರಕಾರಿಗಳನ್ನು ಸೃಷ್ಟಿಸಿರುತ್ತಾರೆ. ಎಲ್ಲವೂ ನನ್ನದೇ ಎಂದು ಜಂಭ ಕೊಚ್ಚಿಕೊಳ್ಳುವ ಬದಲು ನಾವು ದೇವರಿಗೆ ಋಣಿಯಾಗಿರುವಂಥದ್ದು. ನಾವು ಎಲ್ಲವನ್ನೂ ಬಾಚಿಕೊಳ್ಳಲು ಇಲ್ಲಿಗೆ ಹುಟ್ಟಿ ಬಂದಿಲ್ಲ. ಪ್ರೀತಿಯನ್ನು ಉಳಿಸಿ ಪ್ರಾಮಾಣಿಕತೆಯಿಂದ ಬದುಕಲು ಭಗವಂತನು ಇಲ್ಲಿಗೆ ಕಳಿಸಿರುತ್ತಾರೆ ಎಂದು ಅಲ್ಲಮ ಪ್ರಭು ದೇವರು ಈ ವಚನದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.